ಆಕಾಶವಾಣಿ ಹಾಸನ. ಕಾಫಿ ಸಂಸ್ಕೃತಿ 2ರ ಸಂಭ್ರಮೋತ್ಸವ. ಕೇಳಿ, ಕಾಫಿ ತೋಟದಿಂದ ಲೋಟದವರೆಗಿನ ಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು 7 ಬೀನ್ ಟೀಮ್, ಸಕಲೇಶಪುರ. ಸಕಲೇಶಪುರದ 7 ಬೀನ್ ತಂಡ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಕಾಫಿ ಸಂಸ್ಕೃತಿ 2026ರ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಸಕಲೇಶಪುರವನ್ನು ಕೇಂದ್ರವಾಗಿರಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ 7 ಬೀನ್ ತಂಡ ಇತ್ತೀಚೆಗೆ ಕಾಫಿ ಸಂಸ್ಕೃತಿ 2ರ ಸಂಭ್ರಮೋತ್ಸವವನ್ನು ಭಾರತೀಯ ಕಾಫಿ ಪರಂಪರೆಯಲ್ಲಿ ವಿಜ್ಞಾನದ ಸಂಚಲನ ಎಂಬ ಧ್ಯೇಯವಾಕ್ಯದೊಂದಿಗೆ 1 ದಿನದ ಕಾರ್ಯಾಗಾರವನ್ನು ಸಕಲೇಶಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಿತ್ತು. ಈ ಸಮಾರಂಭದಲ್ಲಿ ಹಾಸನ, ಚಿಕ್ಕಮಗಳೂರು ಹಾಗೂ ಕೊಡಗಿನ ಕಾಫಿ ಬೆಳೆಗಾರರು ಭಾಗವಹಿಸಿದ್ದರು. ಕಾಫಿ ಪಶ್ಚಿಮ ಘಟ್ಟದ ಆಯ್ದ ಭಾಗಗಳಲ್ಲಿ ಸಾಂಪ್ರದಾಯಿಕ ಬೆಳೆಯಾಗಿದ್ದು ಹೆಮ್ಮೆಯ ಕೃಷಿ ಎನಿಸಿದೆ. ಈ ಬೆಳೆಯ ಕುರಿತು ವೈಜ್ಞಾನಿಕ ಅರಿವು, ಆಧುನಿಕ ತಂತ್ರಜ್ಞಾನ ಮತ್ತು ಪರಿಣಿತ ಮಾರ್ಗದರ್ಶನದ ಸಂಯೋಜನೆಯ ಮೂಲಕ 7 ಬೀನ್ ತಂಡ ಕಾಫಿ, ಏಲಕ್ಕಿ, ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಳ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವ ಮಹತ್ವದ ವೇದಿಕೆ ಎನಿಸಿದೆ. ಸಂಭ್ರಮೋತ್ಸವದ ಸಮಾರಂಭವನ್ನು ಉದ್ದೇಶಿಸಿ 7 ಬೀನ್ ತಂಡದ ಅಧ್ಯಕ್ಷರಾದ ಡಾ. ಎನ್.ಕೆ. ಪ್ರದೀಪ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಶ್ವದಲ್ಲಿ ವಿಶಿಷ್ಟ ಜೀವ ವೈವಿಧ್ಯತೆಯನ್ನು ಹೊಂದಿರುವ 8 ಪ್ರಮುಖ ಸ್ಥಳಗಳಲ್ಲಿ ಪಶ್ಚಿಮ ಘಟ್ಟವು ಒಂದಾಗಿದ್ದು, ಪಶ್ಚಿಮ ಘಟ್ಟದ ಈ ಭಾಗಕ್ಕೆ ಯಾವುದೇ ಪಾರಿಸರಿಕ ಧಕ್ಕೆ ಉಂಟಾಗದಂತೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಕೆಲಸವನ್ನು 7 ಬೀನ್ ತಂಡ ಉತ್ತೇಜಿಸುತ್ತಿದೆ ಎಂದು ಅವರು ಹೇಳಿದರು. ಮಲೆನಾಡಿನ ಭಾಗದಲ್ಲಿ ವಿಶಿಷ್ಟ ಸಂಸ್ಕೃತಿ ನೆಲೆಯೂರಿದ್ದು, ಇದನ್ನು ಮುಂದಿನ ಪೀಳಿಗೆಗೂ ಹಂಚುವುದು 7 ಬೀನ್ ತಂಡದ ಪ್ರಮುಖ ಉದ್ದೇಶ ಎಂದು ಅವರು ವಿವರಿಸಿದರು. ಎಲ್ಲರಿಗೂ ನಮಸ್ಕಾರ. ಕಾಫಿ ಸಂಸ್ಕೃತಿ, ಸೈಂಟಿಫಿಕ್ ಎಂಪೈರಿಸಮ್ ಇನ್ ಇಂಡಿಯನ್ ಕಾಫಿ. ಕಾಫಿ ಪರಂಪರೆಯಲ್ಲಿ ವಿಜ್ಞಾನದ ಸಂಚಲನ. ಥೀಮ್ ಟ್ರೆಡಿಷನ್ ಟು ಟ್ರಾನ್ಸ್ಫಾರ್ಮೇಷನ್. ಪಶ್ಚಿಮ ಘಟ್ಟದ ಒಂದು ಪ್ರಮುಖ ಬೆಳೆ ಕಾಫಿ. ಈ ಪಶ್ಚಿಮ ಘಟ್ಟಗಳು ಹೇಗೆ ಅಂದರೆ ಇವು ಒಂದು ಜೀವ ವೈವಿಧ್ಯತ ಹಾಟ್ಸ್ಪಾಟ್ಸ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳ್ತೀವಿ. 8 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿ ಇದು ಒಂದು. ಇಲ್ಲಿ 5 ಜೀವ ನದಿಗಳು ಉಗಮವಾಗ್ತವೆ. ಇದು ದಕ್ಷಿಣ ಭಾರತದ ಶ್ವಾಸಕೋಶ ಅಂತಲೇ ಹೇಳ್ಬೋದು. ಇಲ್ಲಿ ಕೃಷಿ, ಪರಿಸರ, ಸಂಪ್ರದಾಯ, ಸಂಸ್ಕೃತಿ, ಆಲ್ ದಿಸ್ ಕೋ ಎಕ್ಸಿಸ್ಟ್ ಟುಗೆದರ್. ನಮ್ಮ ಮಲೆನಾಡಿನವ್ರದ್ದೇ ಒಂದು ವಿಶಿಷ್ಟವಾದ ಪದ್ಧತಿ ಇದೆ, ಸಂಸ್ಕೃತಿ ಇದೆ. ಕಹಳೆ ಊದಿ ನಾವು ಸ್ವಾಗತ ಮಾಡೋದಿರ್ಬೋದು, ನಮ್ಮ ಸುಗ್ಗಿ ಕುಣಿತಗಳಿರ್ಬೋದು, ಅಥವಾ ನಮ್ಮ ವಿಶಿಷ್ಟ ತಿಂಡಿ ತಿನಿಸುಗಳು, ಅಕ್ಕಿ ರೊಟ್ಟಿ, ಹುರುಳಿಕಟ್ಟು, ವಿವಿಧ ಗೊಜ್ಜುಗಳು, ಪಂದಿಕರಿ ಅಥವಾ ಬೆಲ್ಲದ ಕಾಫಿ, ಇವೆಲ್ಲವನ್ನು ನಾವು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಹಂಚಬೇಕೆನ್ನುವ ಉದ್ದೇಶವೇ ನಮ್ಮ ಕಾಫಿ ಕಲ್ಚರ್ ಮತ್ತು 7 ಬೀನ್ ಟೀಮಿನ ಉದ್ದೇಶ. ನಮ್ಮ ಭಾರತದ ಕಾಫಿ ಅಥವಾ ಪ್ರಪಂಚದಾದ್ಯಂತ ಕಾಫಿ ಇವತ್ತು ಬಹಳಷ್ಟು ಸಮಸ್ಯೆ ಇದೆ. ಒಂದು, ವಾಲಟೈಲ್ ಕಾಫಿ ಪ್ರೈಸಸ್, ಬೆಳೆ ಕುಸಿತ, ಕೃಷಿ ವೆಚ್ಚ ಹೆಚ್ಚಾಗ್ತಾ ಇದೆ, ಲೇಬರ್ ಶಾರ್ಟೇಜ್, ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ, ಮತ್ತು ಕಾಸ್ಟ್ ಆಫ್ ಕಲ್ಟಿವೇಶನ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಇವತ್ತು ಯುವಕರು ಕೃಷಿಯಿಂದ ದೂರ ಸರಿತಾ ಇದೆ. ಆದ್ದರಿಂದ ನಾವು 8 ಸಮಾನ ಮನಸ್ಕರರು, 3 ದಶಕಗಳ ಕಾಫಿ ಬೆಳೆ ಬೆಳೆಯುವ ಅನುಭವವಿದ್ದು, ಕರ್ನಾಟಕ ಬೆಳೆಗಾರ ಒಕ್ಕೂಟ, ಹಾಸನ ಜಿಲ್ಲೆ ಬೆಳೆಗಾರ ಸಂಘದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ನಾವು ಒಂದು ಯೋಚನೆಗೆ ಬಂದ್ವಿ. ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ವಿಚ್ ಹ್ಯಾಸ್ ಮೇಡ್ ಅಸ್ ವಾಟ್ ವಿ ಆರ್ ಟುಡೇ. ನಾವು ನಮ್ಮ ಸಮಾಜಕ್ಕೆ ಏನಾರ ಕೊಡಬೇಕು. ಸಮಾಜ ನಮಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದೆ, ಇಷ್ಟೊಂದು ಗೌರವ ಕೊಟ್ಟಿದೆ. ನಾವು ಸಮಾಜಕ್ಕೆ ಏನು ಕೊಡಬೇಕು? ವಾಟ್ ಈಸ್ ದ ಸೊಲ್ಯೂಷನ್ ಟು ದಿಸ್? ಮುಖ್ಯವಾಗಿ ಏನು? ವಿ ಹ್ಯಾವ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು, ಸಸ್ಟೈನಬಿಲಿಟಿ ಆಗಬೇಕು, ಸುಸ್ಥಿರತೆ ಕಾಣಬೇಕು.
ಸೊ ಹೌ ಡು ವಿ ಡೂ ದಿಸ್? ಇದನ್ನು ನಾವು ಯೋಚನೆ ಮಾಡಿದಾಗ ವಿ ಕ್ಯಾನ್ ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ ಓನ್ಲಿ ಥ್ರೂ ಸೈಂಟಿಫಿಕ್ ಕಲ್ಟಿವೇಷನ್ ಪ್ರಾಕ್ಟಿಸಸ್ ವಿತ್ ಮಾಡರ್ನ್ ಟೆಕ್ನಾಲಜಿ. ದೆನ್ ಸಸ್ಟೈನಬಿಲಿಟಿ. ಹೇಗೆ ಸಸ್ಟೈನಬಿಲಿಟಿ ಮಾಡ್ತೀವಿ? ಸಸ್ಟೈನಬಿಲಿಟಿ ಈಸ್ ವೆನ್ ವಿ ಕ್ಯಾನ್ ಇಂಟಿಗ್ರೇಟ್ ಇಂಟರ್ಕ್ರಾಪ್ಸ್ ಲೈಕ್ ಕಾಫಿ ವಿತ್ ಪೆಪ್ಪರ್, ಅರಕನೆಟ್, ಕಾರ್ಡಮಮ್, ಇವನ್ನ ಇಂಟಿಗ್ರೇಟ್ ಮಾಡಿದ್ರೆ ಮಾತ್ರ ನಾವು ಸಸ್ಟೈನಬಲ್ ಆಗ್ಬೋದು. ಸೊ ಇದರಿಂದ ನಾವು ಮನಗೊಂಡು ಇದರಿಂದ ನಾವು ಯುವಕರನ್ನು ಆಕರ್ಷಿಸಬೇಕು. ಇವತ್ತೇನಾಗುತ್ತೆ, ಯುವಕರಿಗೇನು, ಕಾಫಿ ಈಸ್ ನಾಟ್ ಎ ಪ್ರಾಫಿಟಬಲ್ ವೆಂಚರ್. ಸೊ ವಿ ಹ್ಯಾವ್ ಟು ಮೇಕ್ ದಿಸ್ ವೆಂಚರ್ ಅ ಪ್ರಾಫಿಟಬಲ್ ವೆಂಚರ್. ಸೊ ಇದನ್ನೆಲ್ಲ ಮನಗೊಂಡು ವಿಕಸಿತ ಭಾರತದ ದೃಷ್ಟಿಕೋನವೂ ಮನಗೊಂಡು ನಾವು 8 ಸಮಾನ ಮನಸ್ಕರು 2024ರಿಂದ ಈ 7 ಟೀಮ್ನ ಹುಟ್ಟು ಹಾಕಿದ್ವಿ. ಇದರಲ್ಲಿ ನಾವು 8 ಜನ ಟ್ರಸ್ಟೀಸ್ ಇದ್ದೀವಿ ಮತ್ತು 4 ಜನ ನಮ್ಮ ಅಸೋಸಿಯೇಟೆಡ್ ಮೆಂಬರ್ಸ್ ಇದ್ದಾರೆ. ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರ ಸಾರಥ್ಯದಲ್ಲಿ, ಡಾಕ್ಟರ್ ಎಚ್.ಎಸ್. ಧರ್ಮರಾಜ್ ಅವರ ಗೈಡೆನ್ಸಲ್ಲಿ ನಾವು ಇವತ್ತು 850 ಕಾಫಿ ತೋಟಗಳಂತ ಹೇಳ್ತೀನಿ, ಕಾಫಿ ಬೆಳೆಗಾರರಲ್ಲ, 850 ಕಾಫಿ ಎಸ್ಟೇಟ್ಸಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ. ಇದರಲ್ಲಿ ಬಹಳಷ್ಟು ಬೆಳೆಗಳು 2 to 3 times increase in their productivity they have come. 3 ಪಟ್ಟು ಪ್ರೊಡಕ್ಟಿವಿಟಿ ಇನ್ಕ್ರೀಸಿನ ಕೊಂಡುಕೊಂಡಿದ್ದಾರೆ. ಆದ್ದರಿಂದ 2025 ಬ್ಯಾಚಲ್ಲಿ ನಮಗೆ ಹೆಚ್ಚು ಕಡಿಮೆ 9 ಜಿಲ್ಲೆಯಿಂದ ಶಿಬಿರಾರ್ಥಿಗಳಿದ್ದರು. 2026 ಬ್ಯಾಚಲ್ಲಿ ನಮಗೆ 12 ಜಿಲ್ಲೆಯಿಂದ ಮತ್ತು ನಮ್ಮ ಪಕ್ಕದ ಸ್ಟೇಟ್ ಆದ ತಮಿಳುನಾಡಿನಿಂದ ಸಹ ಶಿಬಿರಾರ್ಥಿ ಬಂದು ಟ್ರೈನಿಂಗ್ ತಗೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಸೊ ವಾಟ್ ಈಸ್ ಅವರ್ ವಿಷನ್? Our vision is simple but very challenging, to achieve a target of 7 lakh metric tons for Indian coffee in the next decade. What should that coffee be? Residue-free products, not only coffee, pepper, arecanut, cardamom, residue-free products, and preserve soil health. ಇಲ್ಲಿ ಕೂತಿರೋರು ಅಥವಾ ನಾವು ಇಷ್ಟು ಜನ ಸೇರಿ 7 lakh metric tons ಆಗಲ್ಲ. So when entire coffee community joins together and follow scientific package of practices and integrate with coffee, with pepper, cardamom, arecanut, we can achieve what 7 target is and what the target of the coffee board is also. So we give here at 7 team utmost importance and the first preference to soil health. Sustainability starts from the soil. Soil health ಚೆನ್ನಾಗಿದ್ರೆ we can grow anything. ಟ್ರೈನೀಸಿಗೆ ನಾವೇನು ಹೇಳೋದು? ಪ್ಲೀಸ್ ಡೂ ಎ ಸಾಯಿಲ್ ಅನಾಲಿಸಿಸ್. ಸಾಯಿಲ್ ಅನಾಲಿಸಿಸ್ ಮಾಡಿ pH ಅನ್ನು ಕರೆಕ್ಟ್ ಮಾಡಿ ಆರ್ಗ್ಯಾನಿಕ್ ಕಾರ್ಬನ್ನ ಇನ್ಕ್ರೀಸ್ ಮಾಡಬೇಕು. ವಿ ಆರ್ ಟೆಲಿಂಗ್ ವಿ ಟಾರ್ಗೆಟಿಂಗ್ 1.5. I was discussing with Ms. Sonalini Menon, no, you should target at least about 2.2 ಅಂತ ಹೇಳ್ತಾ ಇದ್ರು. So we should target increase our organic carbon. Once organic carbon improve ಆದರೆ probably all our cultivation practices will fall in place. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ವಿ ಇನ್ಸಿಸ್ಟ್ ದೆಮ್ ಟು ಕ್ರಿಯೇಟ್ ಮಾಡೆಲ್ ಬ್ಲಾಕ್ಸ್. ಏನು ಮಾಡೆಲ್ ಬ್ಲಾಕ್ಸ್ ಅಂದರೆ ನಾವು ಎಲ್ಲ ಟ್ರೈನೀಸ್ಗೆ ಹೇಳ್ತೀವಿ, ಅಕಾರ್ಡಿಂಗ್ ಟು ಯುವರ್ ಕ್ರಿಯೇಟ್ ಅಟ್ ಲೀಸ್ಟ್ ಒನ್ ಮಾಡೆಲ್ ಬಾಕ್ಸ್ ಆಫ್ 7 ಬ್ಲಾಕ್. ಈ 7 ಬ್ಲಾಕಲ್ಲಿ ಏನು ಇಸ್ ಯು ಫಾಲೋ ಅವರ್ ಕಲ್ಟಿವೇಷನ್ ಪ್ರಾಕ್ಟಿಸಸ್. ಒನ್ಸ್ ಯು ಫಾಲೋ ಅವರ್ ಕಲ್ಟಿವೇಷನ್ ಪ್ರಾಕ್ಟಿಸಸ್ ಯು ವಿಲ್ ಸಿ ದಿ ಚೇಂಜಸ್ ಇನ್ ಯುವರ್ ಪ್ಲಾಂಟೇಶನ್. ಒನ್ಸ್ ಯು ಸಿ ದಟ್ ಸೀಯಿಂಗ್ ಇಸ್ ಬಿಲೀವಿಂಗ್, ದೆನ್ ಯು ವಿಲ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಇಟ್ into your other parts of your estate also, and it will inspire growers from neighboring growers also to take up this cultivation practices. In our 7 class we give information on water management. See, water is the most commodity, is very shortage in resources. So how to manage water? Water management, precision agriculture, farm budgeting, and also on labor laws and provisions. At 7 team also, scientific knowledge and sharing. This is also is one of our motto. So scientific knowledge is one of a very important part of a scientific sharing. Yakendre you have very distinguished guests over here. Ms. Sonalini Menon, as I mentioned, the first female cup tester from Asia, one of the most reputed personalities in the international coffee community. And we have Mr. Purnesh over here. He is one of the pioneers in specialty coffee. And we have Dr. Venugopal, principal scientist, ICR, who, if pepper has survived in Karnataka, if Karnataka is going to become the first in pepper production, it is because of Dr. Venugopal. And of course, we have our chairman, Dr. H.S. Dharmaraj. In fact,
I would say he is an encyclopedia in coffee, pepper, arecanut, and a practical scientist. And of course, our chairman, who is doing, lots of work for the coffee industry. So this is our knowledge sharing. Innondu knowledge sharing hege. We are coming up with our second edition of Coffee Kanaja, a coffee guide. It is a comprehensive book which has package of practices, cultivation practices irbodu, scientific innovations at farm levels, and also on various other information, and also success stories. ನಾನು ಹೇಳಿದೆ 2 to 3 times increase in the productivity ಅಂತ. You can read the success stories by yourself. Then value addition and sustainability. ನಾವು ನೋಡಿದಾಗ we take only coffee. We want to take coffee as the entire plant. When we were thinking of that aspect, we got a technology from CFTRI. Coffee leaf brew, making a brew from coffee leaves. So now 7 Elapana ಅನ್ನೋ ಒಂದು ಪ್ರಾಡಕ್ಟ್ನ we want to release it. We intend to release it in the IICF, India International Coffee Festival in February. Ali, what is it? It is a very interesting brew. It is a rich in antioxidants. You can call it an antioxidant elixir. It has anti-hypertensive properties, anti-inflammatory properties, anti-obesity properties, anti-aging properties. So we are going to release it shortly in the IICF. So ನಾನು ಏನು ಹೇಳಕ್ಕೆ ಅಂದರೆ, as coffee growers, we are the strongest link in the value chain. We just don't grow coffee. We cultivate the seed of civilization. Over 5 centuries, coffee has shaped societies. You must be knowing wars have happened for coffee. So coffee, and as the saying goes, a lot can happen over a coffee. So let us all join together. Let us all unite together and make Indian coffee ಸಸ್ಟೈನಬಲ್ ಆ್ಯಂಡ್ ಪ್ರಾಸ್ಪರಸ್. ಕೊನೆಯದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಕಾಫಿ ಉಳಿದರೆ ಮಲೆನಾಡು ಉಳಿಯುತ್ತದೆ, ಮಲೆನಾಡು ಉಳಿದರೆ ಪರಿಸರ ಉಳಿಯುತ್ತದೆ, ಪರಿಸರ ಉಳಿದರೆ ನದಿಗಳು ಉಳಿತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಸಿಮೆಂಟ್ ಮಂಜು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಲೆನಾಡಿನ ಭಾಗದಲ್ಲಿ ಅನೇಕ ಸಮಸ್ಯೆಗಳು ನೆಲೆಯೂರಿದ್ದು ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸಗಳು ಸಾಗುತ್ತಿವೆ ಎಂದು ಅವರು ಹೇಳಿದರು. ನಾನು ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ಈ ಒಂದು ಸಂಸ್ಥೆ ವತಿಯಿಂದ ಬೆಳೆಗಾರರಿಗೆ ಇರ್ತಕ್ಕಂಥ ಭೂಮಿಯಲ್ಲಿ ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿನ ಉಪಯೋಗವನ್ನು ಮಾಡಿಕೊಂಡು ಯಾವ ರೀತಿ ಹೆಚ್ಚು ಬೆಳೆಯನ್ನು ಬೆಳಿಬೋದು, ಒಬ್ಬ ರೈತ ಆರ್ಥಿಕವಾಗಿ ಯಾವ ರೀತಿ ತನ್ನ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಚಾರ. ಈ ಸಂಸ್ಥೆ ಒಂದು ರೀತಿಯಲ್ಲಿ ತಾನು ತನ್ನ ಜಮೀನಿನಲ್ಲಿ ಯಾವ ರೀತಿ ಬೆಳೆಯನ್ನು ಬೆಳೆದಿದ್ದೀವಿ ಅದೇ ರೀತಿ ಎಲ್ಲರಿಗೂ ಕೂಡ ಆ ಮಾಹಿತಿ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಏಕೆಂತೇಳಿದರೆ ಇವತ್ತಿನ ಬೆಳೆಗಾರರು ಇರ್ತಕ್ಕಂಥ ಸಂಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಇರ್ತಕ್ಕಂಥ ಭೂಮಿ ಒಳಗಡೆ ಉತ್ತಮವಾದ ಬೆಳೆಯನ್ನು ಬೆಳೆದು ಒಬ್ಬ ಮಾದರಿ ರೈತರು ಯಾವ ರೀತಿ ಆಗ್ಬೋದು ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಶುಭ ಹಾರೈಸ್ತಾ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್.ಎಂ. ವಿಶ್ವನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಮಲೆನಾಡು ಭಾಗದ ಜ್ವಲಂತ ಸಮಸ್ಯೆಗಳಲ್ಲಿ ಒಂದಾದ ವನ್ಯಮೃಗ ಹಾಗೂ ಮಾನವ ಸಂಘರ್ಷಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಕೆಲಸಗಳು ಆಗಬೇಕಿದೆ ಎಂದು ಅವರು ಹೇಳಿದರು. ಆತ್ಮೀಯ ಮಿತ್ರಗಳಿಗೆ ನಮಸ್ಕಾರ. ನೀವೆಲ್ಲ ಅತ್ಯುತ್ತಮವಾದಂಥ ಕಾಫಿ ಬೆಳೆಗಾರ. ಅಗಲವನ್ನು ಮಾಡಿ ಸಾಲ ಮಾಡಿಕೊಂಡು ಉತ್ಪಾದನೆಯೂ ಸರಿಯಾದ ರೀತಿ ಮಾಡ್ದಲೇ ಇರೋ ಸಂದರ್ಭದಲ್ಲಿ ಈ 7 ಬೀನ್ಸ್ ಸ್ನೇಹಿತರು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಭೂಮಿಯೊಳಗಡೆ ಭೂಮಿ ಇದೆ ಅನ್ನೋಂಥ ಸಿದ್ಧಾಂತಕ್ಕೆ ಒಳಪಟ್ಟಂಥ ನಮ್ಮ ಗೆಳೆಯರು ಕಮ್ಮಿ ಜಮೀನಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾ ಆರ್ಥಿಕವಾಗಿ ನಾವು ಸದೃಢ ಆಗೋದು ಹೇಗೆ ಅನ್ನೋದನ್ನ ಈ 7 ಬೀನ್ಸ್ ಸ್ನೇಹಿತರು ಕಂಡುಕೊಂಡ್ರು. ಅವರು ಬದುಕಿದರು. ಅವರ ಬದುಕನ್ನು ವಿಸ್ತಾರ ಮಾಡಿ ನಿಮ್ಮಂತೆ ನಮ್ಮಂತೆಲ್ಲರಿಗೂ ಕೂಡ ಬದುಕನ್ನು ಹೇಳಿಕೊಟ್ಟಂಥವರು. ಈಗಲೂ ಕೂಡ ನಾನು ನಿಮಗೆ ವಿಶೇಷವಾದ ಧನ್ಯವಾದ. ನನ್ನ ಮೇಸ್ತ್ರಿ ಹೇಳ್ತಾ ಇದ್ರು 98 kg ಒಂದು ಗಿಡದಲ್ಲಿ ಬಂತು, ಗದ್ದೆನಲ್ಲಿ ಮಾಡಿದ್ರಲ್ಲಿ 78 kg ಬಂತು ಅಂತ ಅಳತೆ ಮಾಡಿ ತೋರಿಸಿದರು. ಇದರದ್ದೆಲ್ಲ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂದರೆ ಈ 7 ಬೀನ್ಸ್ ಮಿತ್ರರಿಗೆ ಹೋಗ್ಬೇಕು. ನೀವೆಲ್ಲರೂ ಕೂಡ ಇದೇ ಥರ ಇವರನ್ನು ಫಾಲೋ ಮಾಡಿದಿರಿ ಮತ್ತು ಅವರಿಂದ ತರಬೇತಿಯನ್ನು ಪಡೆದಿರಿ. ನಿಮಗೆ ಧನ್ಯವಾದ. 7 ಬೀನ್ಸ್ ಅವರ ಹಿಂದೆ ನಾವೆಲ್ಲ ಇದ್ದೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಆನ್ಲೈನ್ ವೇದಿಕೆಯಲ್ಲಿ ಮಾತನಾಡಿದ ಕಾಫಿ ಮಂಡಳಿಯ ಕಾರ್ಯದರ್ಶಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ಅವರು ಜಾಗತಿಕ ಕಾಫಿ ನೋಟದ ಕುರಿತು ವಿಚಾರಗಳನ್ನು ಹಂಚಿಕೊಂಡರು. ಕಾಫಿ ಬೆಳೆಗಾರರ ಒಳಿತಿಗಾಗಿ 7 ಬೀನ್ ತಂಡ ಮಾಡುತ್ತಿರುವ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡುವುದಕ್ಕೆ ಈ ತರ ಒಂದು ಕಾಫಿ ಕಲ್ಚರ್ ಸಿಂಪೋಸಿಯಂ 2 ಅಂತ ನಾವು ನೋಡಿದ್ರೆ ಒಂದು ಕೂಡ ತುಂಬಾ ಯಶಸ್ವಿಯಾಗಿ ಆಗಿದೆ. ಸೊ ಈಗ 2ನೇದು ಈಗ ನೀವು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬಾ ಯಶಸ್ವಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಾರೆ. ಮೊದಲನೇದಾಗಿ ಇಂಥ ಒಂದು ಎಫೆಕ್ಟಿವ್ ಅಂಡ್ ಇಂಪಾರ್ಟೆಂಟ್ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಕ್ಕೆ ನಾನು ಎಲ್ಲ 7 ಬೀನ್ಸ್ ಟೀಮ್ಗೆ ಮತ್ತು ಎಲ್ಲ ಆಯೋಜಕರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಅಧ್ಯಕ್ಷರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಈ 7 ಬೀನ್ಸ್ ಟೀಮ್ ಅವರು ಕೆಪಾಸಿಟಿ ಬಿಲ್ಡಿಂಗ್ ಎಸ್ಪೆಷಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಷ್ಟು ಎಫೆಕ್ಟಿವ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನ್ಗೆ, ಸರ್ ಈ ಪ್ರೋಗ್ರಾಮ್ಸ್ ಗೆ ಎಷ್ಟು ಬೇಡಿಕೆ ಇದೆ ಅಂದ್ರೆ ಕೆಲವು ಬಾರಿ ನಾನೇ ಇದಕ್ಕೆ ರೆಕಮೆಂಡ್ ಮಾಡ್ಬೇಕಾಗ್ತಾ ಇರ್ತದೆ, ಇದರಲ್ಲಿ ಜಾಯಿನ್ ಮಾಡಿಸ್ಕೊಳ್ಳಿ, ಇವ್ರಿಗೆ ಇದೊಂದು ಸೀಟ್ ಕೊಡಿ, ಇನ್ನೊಂದು ಸೀಟ್ ಕೊಡಿ ಅಂತ ಅವರು ಹೇಳ್ತಾ ಇರ್ತಾರೆ. ಅಷ್ಟು ಡಿಮ್ಯಾಂಡ್ ಇದೆ ಈ ಕಾರ್ಯಕ್ರಮಗಳಿಗೆ ಅಂತ ಅವರು ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಅಷ್ಟು ಡಿಮ್ಯಾಂಡ್ ಇದೆ. ಮತ್ತೆ ಅದೇ ಅಲ್ಲದೆ ಇನ್ನೊಂದು ಸೋಷಿಯಲ್ ಕಾಸ್ ಕೂಡ ಇದೆ. ಐ ಥಿಂಕ್ 7 ಬೀನ್ಸ್ ಟೀಮ್ ಅವರು ನಾಟ್ ಓನ್ಲಿ ಈ ತರ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದು, ಸಪೋಸ್ ಕೆಲವರಿಗೆ ಯಾರಿಗಾದ್ರೂ ಫೈನಾನ್ಷಿಯಲಿ ಡಿಫಿಕಲ್ಟಿ ಆಗಿದೆ, ಕೆಲವರಿಗೆ ಈ ಪ್ರೋಗ್ರಾಮ್ ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ ಅಂತಿದ್ರೆ ಅವರಿಗೆ ಸಪೋರ್ಟ್ ಮಾಡೋದು, ಕೆಲವು ಬಾರಿ ಫ್ರೀ ಆಗಿ ಕೂಡ ಎನ್ರೋಲ್ ಮಾಡ್ಕೊಂಡು ಉದಾಹರಣೆಗಳು ಕೂಡ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಐ ಥಿಂಕ್ ಸೋಷಿಯಲ್ ಕಾಸ್ ಜೊತೆಗೆ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ನೋಡ್ತಾ ಇದ್ದೀನಿ ದ ವೇ ದ ಪ್ರೋಗ್ರಾಮ್ಸ್ ಆರ್ ಕಂಡಕ್ಟೆಡ್. ಐ ಥಿಂಕ್ ಮಂತ್ಲಿ ಒಂದು ಪ್ರೋಗ್ರಾಮ್, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇರ್ತದೆ. ಅದರಲ್ಲಿ ಫೀಲ್ಡ್ ಡಿಮಾನ್ಸ್ಟ್ರೇಷನ್ ಜೊತೆಗೆ ಅಂದ್ರೆ ಫೀಲ್ಡ್ ಗೆ ಅಲ್ಲೇ ಹೋಗಿ ಅಲ್ಲೇ ಎಲ್ಲಾ ತೋರಿಸ್ಬಿಟ್ಟು ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಜೊತೆಗೆ ತೋರಿಸ್ತಾ ಮುಂದಿನ ತಿಂಗಳು ನಾವ್ ಏನೇನು ಕೆಲಸಗಳು ಮಾಡ್ಬೇಕು ತೋಟಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಈಲ್ಡ್ ಮತ್ತು ಕ್ವಾಲಿಟಿ ಎಲ್ಲ ಇರ್ಬೇಕಂದ್ರೆ ಏನೇನು ಕೆಲಸಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ಕೊಡುವುದು, ತೋರಿಸ್ಕೊಡುವುದು ಅನ್ನೋದು ಇದೆಯಲ್ಲ, ಅದು ದಟ್ ಇಸ್ ಅ ವೆರಿ ಡಿಫರೆಂಟ್ ಕೈಂಡ್ ಆಫ್ ಎಕ್ಸರ್ಸೈಸ್ ಅಂತ ಹೇಳ್ಬಹುದು. ಸೊ ಈ ರೀತಿ ತುಂಬಾ ಎಫೆಕ್ಟಿವ್ ಆಗಿ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಇವರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಜೊತೆಗೆ ಈ ತರ ಒಂದು ಸಿಂಪೋಸಿಯಮ್ಸ್ ಮಾಡೋದು ಕೂಡ ತುಂಬಾ ಒಂದು ಒಳ್ಳೆಯ ಕೆಲಸ. ಯಾಕಂದ್ರೆ ಸುಮಾರು ಕಾಫಿ ಸೆಕ್ಟರ್ ಬಗ್ಗೆ ಇನ್ ಇಂಡಿಯಾ ಅಂಡ್ ಅಕ್ರಾಸ್ ಆಲ್ಸೋ ಒಂದು ಒಳ್ಳೆ ಡಿಸ್ಕಷನ್ ಆಗುತ್ತದೆ ಅಂತ ಒಂದು ಫೋರಂಗಳಲ್ಲಿ. ಅದಲ್ಲದೆ ಐ ಥಿಂಕ್ ನೀವೆಲ್ಲ ನೋಡಿದಿರಿ, ಈವನ್ ನಾವು CCRA ಸೆಂಟನರಿ ಸೆಲೆಬ್ರೇಷನ್ ಡಿಸೆಂಬರ್ 20ರಿಂದ 22, 2025 ಏನ್ ನಾವು ಎಲ್ಲ ಮಾಡಿದ್ವಿ, ತಮ್ಮೆಲ್ಲರ ಸಹಕಾರದಿಂದ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 7 ಬೀನ್ಸ್ ಟೀಮ್ ಅಂತ ಕೂಡ ತುಂಬಾ ಹೋಲ್ ಹಾರ್ಟೆಡ್ ಇನ್ವಾಲ್ವ್ಮೆಂಟ್ ಜೊತೆಗೆ ಅವರೆಲ್ಲ ಮಾಡಿದ್ದಾರೆ. ಸೊ ಅದರಿಂದನೇ ಅದು ಒಂದು ರೀತಿಯಲ್ಲಿ ಐ ಥಿಂಕ್ ನಿಮ್ಮೆಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದು ಸಹಕಾರದಿಂದ ಇನ್ವಾಲ್ವ್ಮೆಂಟ್ ಇಂದ ಭಾಗಸ್ವಾಮಿಕೆದಿಂದ ಅದೊಂದು ಯಶಸ್ವಿ ಆಗಿದೆ. ಸೊ ಅವಾಗ ನೀವೆಲ್ಲ ನೋಡಿದಿರಿ ಸೆಂಟಿನರಿ ಸೆಲೆಬ್ರೇಷನ್ಸ್ ಅಲ್ಲಿ ನಾವು ಸುಮಾರು ಟೆಕ್ನಾಲಜೀಸ್ ಎಲ್ಲ ಕೂಡ ರಿಲೀಸ್ ಮಾಡಿದ್ದೀವಿ. ಅದಲ್ಲದೆ ವಿಶೇಷವಾಗಿ ಹೇಳ್ಬೇಕಂದ್ರೆ 2 ವೆರೈಟೀಸ್ ಕೂಡ ಅವಾಗ ರಿಲೀಸ್ ಮಾಡಿದ್ದೀವಿ, 2 ಇಂಪಾರ್ಟೆಂಟ್ ವೆರೈಟೀಸ್. ಸ್ಪೆಷಲಿ ಈಗ ಬೆಳೆಗಾರರು ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಎಸ್ಪೆಷಲಿ ಪೆಸ್ಟ್ ರಿಲೇಟೆಡ್ ಇದರಲ್ಲಾಗಿ ಡಿಸೀಸ್ ರೆಸಿಸ್ಟೆಂಟ್ ಆಗಿ ಅಂತ 2 ವೆರೈಟೀಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದಲ್ಲದೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಅವಾಗ ನಾವು ಹೇಳ್ಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಇಂಡಿಯನ್ ಸಸ್ಟೈನಬಿಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ. So one of its kind and first of its kind, I think we can say in India we are specially for Indian conditions ನಾವು Indian sustainability standards ರಿಲೀಸ್ ಮಾಡೋದು. ಅದು ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಅದು ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ ಅಲ್ಲಿ ಮಾಡಿರೋದು. ಮೊದಲನೇದಾಗಿ ನಾವು ಒಂದು ಕಮಿಟಿ ಮಾಡಿದೀವಿ, ಈ ಸಸ್ಟೈನಬಿಲಿಟಿ ಸ್ಟ್ಯಾಂಡರ್ಡ್ಸ್ ರಿಲೀಸ್ ಮಾಡ್ಬೇಕಂದ್ರೆ ಒಂದು ಕಮಿಟಿ ಮಾಡಿದೀವಿ. ಆ ಕಮಿಟಿಯಲ್ಲಿ ಬೋತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಆಫ್ ಡಿಫರೆಂಟ್ ಫೋರಮ್ಸ್ ಅದರಲ್ಲಿ ಇದ್ದಾರೆ. ಅವರು ಇನಿಷಿಯಲ್ ಆಗಿ ಒಂದು ಡ್ರಾಫ್ಟ್ ಸ್ಟ್ಯಾಂಡರ್ಡ್ಸ್ ರಿಲೀಸ್ ಮಾಡಿದ್ದಾರೆ. ಅದು ತಮ್ಗೆಲ್ಲರಿಗೂ ಗೊತ್ತು. ಐ ಥಿಂಕ್ ವಿ ಹ್ಯಾವ್ ಪಬ್ಲಿಷ್ಡ್ ಎಕ್ಸ್ಟೆನ್ಸಿವ್ಲಿ ದ ಡ್ರಾಫ್ಟ್ ಸ್ಟ್ಯಾಂಡರ್ಡ್ಸ್. ಪಬ್ಲಿಷ್ ಮಾಡಿದ ನಂತರ ಮತ್ತೆ ಈವನ್ ಅಸೋಸಿಯೇಷನ್ಸ್ ಎಲ್ಲರಿಗೂ ಕೂಡ ಅದನ್ನ ನಾವು ಕಳಿಸಿದ್ವಿ, ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಇಟ್ಟಿದ್ವಿ. ಎಲ್ಲರಿಗೂ ಪಬ್ಲಿಸೈಸ್ ಮಾಡಿದ ನಂತರ ವಿ ಹ್ಯಾವ್ ಇನ್ವೈಟೆಡ್ ದೇರ್ ಸಜೆಷನ್ಸ್, ಇನ್ಪುಟ್ಸ್ ಅಂಡ್ ಫೀಡ್ಬ್ಯಾಕ್ ಎಲ್ಲ ಕೂಡ ನಾವು ತಗೊಂಡಿದ್ದೀವಿ. ಸೊ ಅದರ ಬೇಸಿಸ್ ಮೇಲೆ ಮತ್ತೊಮ್ಮೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿ ಒಂದು ರಿವಿಷನ್ ಎಲ್ಲ ಮಾಡಿ ಒಂದು ಫೈನಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬಿಟ್ಟು CCRA ಸೆಂಟಿನರಿ ಸೆಲೆಬ್ರೇಷನ್ಸ್ ಅಲ್ಲಿ ನಾವು ರಿಲೀಸ್ ಮಾಡಿದೀವಿ. ನಾನು ಯಾಕೆ ಇದರ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಐ ಥಿಂಕ್ ಐ ರಿಕ್ವೆಸ್ಟ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಈವನ್ ದ 7 ಬೀನ್ಸ್ ಟೀಮ್ ಟು ಎಕ್ಸ್ಟೆನ್ಸಿವ್ಲಿ ಪಾಪ್ಯುಲರೈಸ್ these standards. There is a very importance for these standards. There are various kind of advantages and importance for this Indian standards, but I would like to quote especially 3 important benefits with regard to this Indian sustainability standards. Number 1, as you all know, it is very Indian specific sustainability standards. So ನಮ್ಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ Indian coffee is very unique in nature and grown in a very unique kind of conditions kind of thing. So as you all know, our Indian coffee is grown in 2-tier shade system, no? So ಈ 2-tier shade ಇರೋದ್ರಿಂದ it's more of like a intercropping ಅವಕಾಶ ಇದೆ, multiple croppings ಅವಕಾಶ ಇದೆ, crop diversity ಗೆ ಹೆಚ್ಚು ಆದ್ಯತೆ ಇದೆ ಇದರಲ್ಲಿ. So because of that, I think it's like a kind of ecologically sustainable model.
So that is why worldwide now. So I think we are proud to say, I think all my international things also, I keep on saying we are proud to say India is the country, all of its coffee, like 100% of its coffee, like a shared ground. We are very proud to say that actually. So such is a nature, such is a unique condition of our coffee growing conditions. And also all our coffee is hand-picked, we all know. So it's a very, very important quality aspect we'll keep in mind. And much of it is like a sun-dried. So these are the unique conditions where our Indian coffee is grown, these unique conditions. So how to highlight these unique conditions in the international forum, right? So we have to highlight our strength. So that is where I think these Indian standards are very, very helpful. So these standards are very very specific to Indian growing conditions and which has to be appreciated across kind of thing. So adu ಒಂದು very important aspect is standards ಅಲ್ಲಿ. Number 2, ಈ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ದೇ ಆರ್ ವೆರಿ ವೆರಿ ಸಿಂಪಲ್ ಇನ್ ನೇಚರ್. ನಾವು ಏನ್ ಹೇಳ್ತೇವೆ ಅಂದ್ರೆ ಸ್ಟ್ಯಾಂಡರ್ಡ್ ಶುಡ್ ನಾಟ್ ಬಿ ಕಾಂಪ್ಲೆಕ್ಸ್. ಅಂದ್ರೆ ಈ ಡಾಕ್ಯುಮೆಂಟೇಶನ್ ಮಾಡಿ ಆ ಡಾಕ್ಯುಮೆಂಟೇಶನ್ ಮಾಡಿ ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳೋದಕ್ಕಿಂತ ಹೌ ಟು ರೀಚ್ ಔಟ್ ಟು ಆಲ್ ಕೈಂಡ್ ಆಫ್ ಗ್ರೋವರ್ಸ್. ಹೌ ಕ್ಯಾನ್ ವಿ ರೀಚ್ ಔಟ್ ವೆದರ್ ಇಟ್ ಇಸ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಗ್ರೋವರ್ಸ್ ಕೂಡ ನಾವು ರೀಚ್ ಔಟ್ ಆಗ್ಬೇಕಂದ್ರೆ ಎಲ್ಲ ಗ್ರೋವರ್ಸ್ ರೀಚ್ ಔಟ್ ಆಗ್ಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ವೆರಿ ಸಿಂಪಲ್ ಇನ್ ನೇಚರ್. It has various levels across kind of thing. To start with level 1, so easy kind of thing. So it's a very, very simple in approach actually. The standards are like that. That is the very strength of our Indian sustainability standards. Number 3, ನಾನು ಹೇಳ್ಬೇಕಂದ್ರೆ it's very cost effective. So ಇದು ತುಂಬಾ ಕಾಸ್ಟ್ ಇದ್ರೆ ಹೇಗೆ ಆಗುತ್ತದೆ, ಯಾಕಂದ್ರೆ standards have to be there, but at the same time it has to be accessible, easily available for all the kind of growers ಅಲ್ಲ. ಸೊ ಅದಕ್ಕೋಸ್ಕರ ಕಾಸ್ಟ್ ಎಫೆಕ್ಟಿವ್ ಆಗಿ ಕೂಡ ಆಗೋ ರೀತಿಯಲ್ಲಿ ಈ ಸ್ಟ್ಯಾಂಡರ್ಡ್ಸ್ ಮಾಡಲಾಗಿದೆ. So these are the 3 critical important aspects of our Indian sustainability standards. ಯಾಕೆ ನಾನು ಈ ಫೋರಮ್ ಅಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ this is a very important forum. This forum only can, I think, mainly popularize these kind of standards. It has the strength. I can see the visibility. So even these organizations like Seven Beans and other organizations, they can take forward these kind of standards, because they have the reach, extension activities and everything. So Arabica, from 80% of the share in 1950s, it moved down to less than 30% of the share overall in India. So there are various factors. I will not go into those factors. Of course, the technical factors are there. Of course, economic factors are there. So the various kind of factors may be there in that, labor factors, cultural factors. So various factors are there. It's not just one single factor basically, right? So any transition is happening means it need not be one single element kind of thing. There are various elements into it. So where we will stand, let us say after 20-25 years. So where will be the composition of Arabica versus Robusta? So whether with the international respect, when we see the international market and international thing, whether it will be kind of economically correct kind of composition. So these are the things we have to delve upon it, so that if now when we delve only, we can see later, no, if this changes, completely changes, then we will not have any role kind of thing. No, now is the right time, I think. So is there any specific interventions needed? So that is, I think, even now CCRA centenary ಅಲ್ಲಿ 2 varieties ನಾವು ರಿಲೀಸ್ ಮಾಡುವಾಗ this pest resistant variety specially release ಮಾಡೋದು Arabica. So that is one important thing actually. So that is why the varieties were also released. How we can popularize those varieties very extensively. So this is one aspect. Like this, they have raised various aspects which you all know. I think anyhow, I think ಈ symposium ಅಲ್ಲೆಲ್ಲ ಡಿಸ್ಕಸ್ ಮಾಡೇ ಮಾಡ್ತೀರಾ ಪಾಯಿಂಟ್ಸ್ ಎಲ್ಲಾನು. ಬಟ್ ನಾನು ಒಂದು as an example ಆಗಿ ಒಂದು ಸ್ಪೆಷಲ್ ಆಗಿ ಒಂದು ಪಾಯಿಂಟ್ ರೈಸ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಕೂಡ ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ದೀವಿ. How in the traditional area, non-traditional area, even in northeastern region, we have 3 different regions, coffee growing things. So how it is varying and what are the things we have to keep in mind. So either I think this symposium definitely helps in discussing different aspects like this. So in the futuristic orientation, now we have to think on these aspects, and what is that all of us together see. As again, I keep on mentioning this one single point. As a board alone or as an individual growers alone or individual market or industry alone cannot do. So all of us together have to deliberate on these things. And as we all mentioned, one aspect is very clear: this production and growth. When there is a growth and production increase, everybody will benefit. All the sectors, all the stakeholders in the value chain will benefit. So that is the thing. I think all of us should work together. All of us should make a kind of thing, how we can move forward in the future. So as per our vision thing. So that is what one single point I would like to bring before you all. But otherwise, I am very happy to wish you all very best, and I think it will be a very successful session. So, and we would like to see the kind of deliberations happen, So that also we would like to see later. Thank you so much. Thank you, one and all. ಕಾಫಿ ಕ್ಷೇತ್ರದಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿದ ಸಾಧಕರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಾಯಿತು. ಹಾಸನ ಆಕಾಶವಾಣಿಯ ವಿಶ್ರಾಂತ ಅಧಿಕಾರಿ
ಡಾಕ್ಟರ್ ವಿಜಯ್ ಅಂಗಡಿಯವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕಾಫಿ ಬೆಳೆಗಾರರು ಜಾನುವಾರುಗಳ ಸಾಕಾಣಿಕೆಯೊಂದಿಗೆ ಮುನ್ನಡೆದರೆ ಪರಿಸರಕ್ಕೆ ಪೂರಕವಾಗಿ ಕೃಷಿ ಕೈಗೊಳ್ಳಬಹುದು ಎಂದು ಅವರು ಸಲಹೆ ನೀಡಿದರು. ಕಾಫಿ ಗಿಡಗಳ ನೆರಳಿಗಾಗಿ ಇರುವ ಮರಗಿಡಗಳ ರಕ್ಷಣೆ, ಜೇನು ಸಾಕಾಣಿಕೆ ಅತ್ಯಗತ್ಯವಾಗಿ ಮಲೆನಾಡು ಭಾಗದಲ್ಲಿ ಆಗಬೇಕು ಎಂದು ಅವರು ಒತ್ತಾಯಿಸಿದರು. 7 ಬೀಳುಗಳ ಮಧ್ಯದಲ್ಲಿ ಮಾರ್ಗದರ್ಶನ ಮಾಡುತ್ತಿರುವ 7 ಬೀನ್ ತಂಡದವರಿಗೆ ಸನ್ಮಾನಿತರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂಬುದು ಸರ್ವಕಾಲಿಕ ಹಾಗೂ ಪ್ರಸ್ತುತನೂ ಹೌದು. ಈ ಹಿನ್ನೆಲೆಯಲ್ಲಿ 7 ಬೀನ್ ತಂಡ ನಿಮ್ಮನ್ನೆಲ್ಲ ಕರೆದೊಯ್ತಾ ಇದೆ. ಕೃಷಿಯನ್ನು ಬಿಡಬೇಡಿ, ಕೃಷಿಯನ್ನು ಮತ್ತಷ್ಟು ಬೆಳೆಸಿ ಅಂದ್ಕೊಂಡು ಸಂದೇಶವನ್ನು ನೀಡ್ತಾ ಇದೆ. 7 ಬೀನ್ ತಂಡ ನಿಮಗೆ ಮಾರ್ಗದರ್ಶನ ಮಾಡುವ ಸಂದರ್ಭದಲ್ಲಿ ಹೇಳಿರುವ ಕೆಲವು ಸಂಗತಿಗಳನ್ನು ನಾನಿಲ್ಲಿ ನೆನಪು ಮಾಡ್ತಾ ಆ ನಿಟ್ಟಿನಲ್ಲಿ ತಾವು ತಪ್ಪದೆ ಕಾರ್ಯಪ್ರವೃತ್ತರಾಗಿ ಅಂತ ಅಂದ್ಕೊಂಡು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಬಂಧುಗಳೇ, ಭಾಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಗೆ ನೀವೆಲ್ಲರೂ ಆದ್ಯತೆ ಕೊಡಲೇಬೇಕು. ಜಾನುವಾರುಗಳ ಸಾಕಾಣಿಕೆಯನ್ನು ಬಿಡಲೇಬೇಡಿ. ಕೈ ಬಿಟ್ಟಿದ್ದರೆ ತಪ್ಪದೇ ಶುರು ಮಾಡಿಕೊಳ್ಳಿ. ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇತ್ಯಾದಿಗಳನ್ನು ಹೇರಳವಾಗಿ ತಯಾರಿ ಮಾಡಿಕೊಂಡು ಬಳಸ್ಕೊಂಡ್ರೆ ನಿಮ್ಮ ಭೂಮಿ ಉಳಿತತೆ, ನೀವು ಉಳಿತೀರಿ, ಸಮಾಜನೂ ಚೆನ್ನಾಗಿರುತ್ತೆ. ದ್ರವರೂಪದ ಸತ್ವಾಂಶಗಳನ್ನು ಬಳಕೆ ಮಾಡಲಿಕ್ಕೆ ಈಗ ತಂತ್ರಜ್ಞಾನ ರೂಪುಗೊಂಡಿದೆ. ಕಾಫಿಗೆ ಹಿತವಾಗುವ ಸ್ನೇಹಿ ಗಿಡಮರಗಳನ್ನು, ಬೆಳೆಗಳನ್ನು ತಮ್ಮ ತೋಟಗಳಲ್ಲಿ ಹಾಕ್ಕೊಳ್ಬೇಕಂದ್ಕೊಂಡು ನೀವೆಲ್ಲ ಕೇಳಿದಿರಿ. ಆ ನಿಟ್ಟಿನಲ್ಲಿ ಕೆಲಸಗಳನ್ನು ತಪ್ಪದೇ ಮಾಡಿ. ಕುಟುಂಬದ ಎಲ್ಲರಿಗೂ ಕೃಷಿ ಬಗ್ಗೆ ಒಲವು ಇರಲೇಬೇಕು. ನಿಮ್ಮ ಮಕ್ಕಳನ್ನು, ಕುಟುಂಬದ ಸದಸ್ಯರನ್ನು ತಪ್ಪದೇ ಕೃಷಿಯಲ್ಲಿ ತೊಡಗಿಸಿ ಅವರು ಪಾಲೂ ಇರಲಿ. ಹಣದ ದೃಷ್ಟಿಯಲ್ಲಿ ಅನ್ನೋದಕ್ಕಿಂತ ಶ್ರಮದ ದೃಷ್ಟಿಯಲ್ಲಿ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಬೇಸಾಯ ನೀನು ಸಹಾಯ, ನಿನ್ನ ಮನೆಮಂದಿಯೆಲ್ಲ ಸಹಾಯ. ಮಲೆನಾಡಿನ ಪರಿಸರಕ್ಕೆ ಹಿತವೆನಿಸುವ, ಅದರಲ್ಲೂ ಕಾಫಿ, ಏಲಕ್ಕಿ, ಅಡಿಕೆ, ತೆಂಗು ಈ ಬೆಳೆಗಳಿಗೆ ಬೇಕಾಗುವ ಜೇನು ಸಾಕಾಣಿಕೆಯನ್ನು ತಪ್ಪದೇ ಕೈಗೊಳ್ಳಿ. ಮಲೆನಾಡಿನಲ್ಲಿ ಈ ಹಿಂದೆಲ್ಲ ಕ್ವಿಂಟಲ್ಗಟ್ಟಲೆ ಜೇನುತುಪ್ಪವನ್ನು ಪಡೆಯಲಾಗ್ತಾ ಇತ್ತು. ಈಗ ಎಷ್ಟೋ ಕಡೆಗೆ 1 kg ಸಿಗ್ತಾ ಇಲ್ಲ. ಪ್ರಯತ್ನ ಶುರು ಮಾಡಿದ್ರೆ ಖಂಡಿತವಾಗಿಯೂ ಫಲ ಸಿಗುತ್ತೆ. ರೇಡಿಯೋ ಕೇಳ್ತಾ ನಾನು ಬೆಳವಣಿಗೆ ಆದೆ. ರೇಡಿಯೋ ಕೇಂದ್ರದಲ್ಲಿ ಸೇವೆ ಮಾಡಿದೆ. ಹಲವರು ಬಾನುಲಿಯಿಂದ ಖಂಡಿತವಾಗಿಯೂ ಜ್ಞಾನ ಪಡೆದಿದ್ದಾರೆ. ದಿನವೂ ಕೃಷಿ, ಆರೋಗ್ಯ ಹಾಗೂ ಅಭಿವೃದ್ಧಿ ಸಂಗತಿಗಳನ್ನು ರೇಡಿಯೋ ಕೇಂದ್ರಗಳು ಪ್ರಸಾರ ಮಾಡ್ತಿದ್ದಾವೆ. ತಪ್ಪದೇ ರೇಡಿಯೋ ಸಂಪರ್ಕವನ್ನು ಇಟ್ಕೊಳ್ಳಿ. ಆ ಮೂಲಕನೂ ತಾಂತ್ರಿಕತೆಯನ್ನು ನೀವು ಬಳಸ್ಕೊಳ್ಳಿ. ಕೊನೆಯದಾಗಿ ಒಂದು ಮಾತು, ಕಾಫಿ ಕೃಷಿ ಯಾರಿಗೂ ಕಹಿ ಆಗಬಾರ್ದು. ಕಾಫಿ ಕೃಷಿ ಸದಾ ಬಿಸಿ ಬಿಸಿ ಆಗಿರಬೇಕು, ಸಿಹಿ ಆಗಿರಬೇಕು. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಉದ್ಘಾಟನಾ ಸಮಾರಂಭದ ನಂತರ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ಕಾಫಿ ಕ್ಷೇತ್ರದ ಇತ್ತೀಚಿನ ವಿದ್ಯಮಾನಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮ ಒಂದಿಡೀ ದಿವಸ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಹೊಂಕರವಳ್ಳಿಯ ನಂದಿತಾ ಧರ್ಮರಾಜ್ ಹಾಗೂ ಬಕ್ಕರವಳ್ಳಿಯ ಮುರಳೀಧರ್ ಅವರು ನಿರ್ವಹಿಸಿ ನಿರೂಪಿಸಿದರು. ಇದುವರೆಗೂ ಸಕಲೇಶಪುರದ 7 ಬೀನ್ ತಂಡ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಕಾಫಿ ಸಂಸ್ಕೃತಿ 2026ರ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್. ಕಾಫಿ ಸಂಸ್ಕೃತಿ 2ರ ಸಂಭ್ರಮೋತ್ಸವ. ಇದುವರೆಗೂ ಕಾಫಿ ತೋಟದಿಂದ ಲೋಟದವರೆಗಿನ ಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು 7 ಬೀನ್ ಟೀಮ್ ಸಕಲೇಶಪುರ.